ಕರ್ಕಾಟಕ ರಾಶಿ ಎರಡನೇ ಮನೆಯಲ್ಲಿ ಕೇತು ಕೂತಿರೋದ್ರಿಂದ ಕೇತುವಿಂದ ಮಾತಿನಿಂದ ಸಮಸ್ಯೆ. ಹಾಗೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಆರನೇ ಮನೆಯಲ್ಲಿ ಬಹಳಷ್ಟು ಗ್ರಹಗಳು ಕೂತಿದೆ, 4 ಗ್ರಹಗಳು. ವೃತ್ತಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಆದರೆ ಈ 8ನೇ ಮನೆಯಲ್ಲಿ ರಾಹು ಮತ್ತೆ 2ನೇ ಮನೆಯಲ್ಲಿ ಕೇತು ಕುತ್ಕೊಂಡು ನಿಮಗೆ ಸ್ವಲ್ಪ ಕೆಟ್ಟ ಜನಗಳಿಂದ ನಿಮಗೆ ಒಂದು ಕೆಡುಕನ್ನು ಉಂಟು ಮಾಡ್ತಕ್ಕಂಥ ಒಂದು ಗುಪ್ತ ಜನಗಳು ಅಂತ ನಾವು ಕರಿತೀವಿ, ಅಥವಾ ಹಿತಶತ್ರುಗಳಂತ ಕರಿತೀವಿ. ಅವರಿಂದ ಸ್ವಲ್ಪ ಸಮಸ್ಯೆ. ಹಣಕಾಸು ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು. 2ನೇ ಮನೆಯಲ್ಲಿ ಕೇತು ಹಣವನ್ನ ಕೊಡ್ತಾನೆ, ಹಾಗೆ ಯಾರೋ ಬಂದು ಅದನ್ನ ಪೋಲ್ ಮಾಡ್ತಕ್ಕಂಥ ಒಂದು ವಿಚಾರ. ಹಾಗೆ 12ನೇ ಮನೆಯಲ್ಲಿ ಗುರು ಕುತ್ಕೊಂಡು ಇಲ್ಲಿ ನಿಮಗೆ ಈ ಧಾರ್ಮಿಕ ವಿಚಾರದಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ಅಸಮತೋಲನ ಅಂತ ನಾವು ಕರಿತೀವಿ, ಅಥವಾ ಡಿಸ್ಟರ್ಬೆನ್ಸ್ ಅಂತ ನಾವೇನ್ ಕರಿತೀವಿ, ಅದು ಹೆಚ್ಚಾಗಿ ಆಗ್ತಕ್ಕಂಥದ್ದು. ಹಾಗೆ 9ನೇ ಮನೆಯಲ್ಲಿ ಶನಿ ಇದ್ದು ಹಿರಿಯರಿಂದ ನಿಮಗೆ ಆಶೀರ್ವಾದ ಬರುತ್ತೆ. ಹಿರಿಯರಿಂದ ನಿಮ್ಗೆ ಏನಾದ್ರೂ ಒಂದು ಗಿಫ್ಟ್ ಅಂತೀವೋ ಅಥವಾ ಒಂದು ಆಸ್ತಿ ಅಂತೀವೋ ಬರ್ತಕ್ಕಂಥ ಸಾಧ್ಯತೆ. ಅಭಿವೃದ್ಧಿಗೆ ಮತ್ತೆ ಅದೃಷ್ಟಕ್ಕೆ ಈ ಒಂದು ರಾಶಿಯವರು ಕೆಂಪು ದಾರವನ್ನ ಬಲಗೈಗೆ ಸೋಮವಾರ ದಿವಸ ಕಟ್ಕೊಂಡ್ರೆ ಅದೃಷ್ಟವೋ ಅದೃಷ್ಟ 2026 ನಿಮ್ದಾಗಿರುತ್ತೆ. ಮುಂದಿನ ರಾಶಿಗೆ ಹೋಗೋಣ. ಮುಂದಿನ ರಾಶಿ ಬಂದ್ಬಿಟ್ಟು ಸಿಂಹರಾಶಿ. ಸಿಂಹರಾಶಿಯವರಿಗೆ 2026 ಹೇಗಿರುತ್ತೆ? ರಾಶಿಯಲ್ಲೇ ಕೇತು, ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ರೀತಿಯ ಡಿಸ್ಟರ್ಬೆನ್ಸ್ ಅಂತ ಹೇಳ್ತಾರೆ. ಯಾಕೋ 2025 ಚೆನ್ನಾಗಿತ್ತು, ಯಾಕೋ 2026 ಒಂಥರ ಗೊಂದಲಮಯವಾಗಿ ಸ್ಟಾರ್ಟ್ ಆಗಿದೆ. ನಿಮ್ಮ ಸ್ಟಾರ್ಟಿಂಗ್ 10-15 ಡೇಸಲ್ಲೇ ನಿಮಗೆ ಈ ಒಂದು ರಾಶಿಯಲ್ಲಿರ್ತಕ್ಕಂಥ ಕೇತು ನಿಮ್ಮ ಮೈಂಡ್ನ ಡಿಸ್ಟರ್ಬ್ ಮಾಡ್ತಾನೆ. ಸಪ್ತಮದಲ್ಲಿ ರಾಹು, ಇತರೆ ಜನಗಳು ಕೂಡ ಬಂದು ನಿಮಗೆ ಪೀಡಿಸ್ತಕ್ಕಂಥ ಒಂದು ಗ್ರಹ ಇದಾಗಿದೆ. ಅಲ್ಲಿಂದ 5ನೇ ಮನೆಯಲ್ಲಿ ಇಲ್ಲಿ 4 ಗ್ರಹಗಳು ಬಂದು ಸ್ವಲ್ಪ ಹಣಕಾಸು ವಿಚಾರದಲ್ಲಿ ಬಹಳಷ್ಟು ತೊಂದರೆ ಆಗ್ತಕ್ಕಂಥದ್ದು. ಸಿಂಹರಾಶಿಯವರಿಗೆ ಸ್ವಲ್ಪ ಎಲ್ಲಾ ವಿಚಾರದಲ್ಲೂ ಕೇರ್ಫುಲ್ ಆಗಿರಬೇಕು. ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಜಾರು ಬೀಳ್ತಕ್ಕಂಥ ಒಂದು ಸಾಧ್ಯತೆ. ಶನಿ ಕಾಲು ಮುರಿಸ್ಕೊಳ್ಳುವಂಥದ್ದು ಅಥವಾ ಸಣ್ಣ ಪುಟ್ಟ ಸಮಸ್ಯೆ ಮಾಡ್ತಕ್ಕಂಥದ್ದು, ಮೂಳೆ ಮುರಿತ, ಇವೆಲ್ಲ ಶನಿಯ ಒಂದು ವಿಚಾರ. ಸ್ವಲ್ಪ ಮಟ್ಟಿಗೆ ಶನಿಗೆ ಒಂದು ಎಳ್ಳೆಣ್ಣೆ ದೇವಸ್ಥಾನಕ್ಕೆ ದಾನ ಮಾಡಿದ್ರೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಲಾಭಾಂಶದಲ್ಲಿ ಗುರು ಇದ್ರೂ ಕೂಡ ಅವನ ಅಷ್ಟಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಲಾಭದಲ್ಲಿ ಸ್ವಲ್ಪ ಕಮ್ಮಿ ಬರ್ತಕ್ಕಂಥದ್ದು. ಆದ್ರೂ ಕೂಡ ನಿಮಗೆ ಅದೃಷ್ಟ ಚೆನ್ನಾಗಿರ್ಬೇಕು ಅಂತಂದ್ರೆ ಆ ಲಾಭಾಧಿಪತಿ ಆಗಿರ್ತಕ್ಕಂಥ ಬುಧನ ಹಸಿರು ಕಲರ್ ದಾರವನ್ನ ನೀವು ಭಾನುವಾರದ ದಿವಸ, ಹಸಿರು ಕಲರ್ ದಾರವನ್ನ ಭಾನುವಾರ ದಿವಸ ಬಲಗೈಗೆ ಕಟ್ಕೊಂಡಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿಚಾರಗಳು ನಿಮ್ಮಲ್ಲಿ 2026 ಆಗ್ತಕ್ಕಂಥ ಸಾಧ್ಯತೆ ಇದೆ. ಕನ್ಯಾ ರಾಶಿ. ಕನ್ಯಾ ರಾಶಿಲಿ ಆ ಕೇಂದ್ರಗಳಲ್ಲಿ ಬಹಳಷ್ಟು ಗ್ರಹಗಳಿದೆ. 6 ಗ್ರಹಗಳು ಕೇಂದ್ರದಲ್ಲಿ. ಮುಟ್ಟಿದ್ದೆಲ್ಲ ಚಿನ್ನ ಕನ್ಯಾ ರಾಶಿಗೆ. ಯಾಕಂದ್ರೆ ಯಾವುದೇ ಒಂದು ರಾಶಿಗೆ ಕೇಂದ್ರದಲ್ಲಿ ಅತಿ ಹೆಚ್ಚಿನ ಗ್ರಹಗಳು ಬಂದಾಗ, ಸಂಯೋಗ ಬಂದಾಗ ಅತಿ ಹೆಚ್ಚು ಆಶೀರ್ವಾದ. ಕನ್ಯಾ ರಾಶಿಯವರಿಗೆ 2026 ಜಾಕ್ಪಾಟ್. 4 ಗ್ರಹಗಳು ಧನುರ್ರಾಶಿಲಿ, 4ನೇ ಮನೆ, 7ನೇ ಮನೆಯಲ್ಲಿ ಶನಿ, 10ನೇ ಮನೆಯಲ್ಲಿ ಗುರು. ಇನ್ನು ಇದಕ್ಕಿನ ಬೇಕಾ? 6 ಗ್ರಹಗಳು, 9 ಗ್ರಹದಲ್ಲಿ 6 ಗ್ರಹಗಳು ಅತ್ಯುತ್ತಮ ಪ್ಲೇಸ್ಮೆಂಟು. ಜನವರಿ 1ನೇ ತಾರೀಕೆ ನಿಮಗೆ ಜಾಕ್ಪಾಟ್ ಆಗಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ, ಜನರ ಸಂಪರ್ಕದಲ್ಲಿ, ಉದ್ಯೋಗದಲ್ಲಿ, ಹಣಕಾಸು ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಮಯ 2026. ಇದನ್ನ ಇನ್ನೂ ಅದೃಷ್ಟ ನೀವು ಜಾಸ್ತಿ ಮಾಡ್ಕೋಬೇಕು ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದ್ದರೆ, ಇಲ್ಲಿ ಅದೃಷ್ಟದವಾಗಿರ್ತಕ್ಕಂಥದ್ದು ಒಂದು ವೈಟ್ ಕರ್ಚೀಫ್ ನೀವು ಜೋಬಲ್ಲಿ ಇಟ್ಕೊಳ್ಳಿ. ಸಾಧ್ಯವಾದ್ರೆ ಈ ಒಂದು ಸಿಲ್ಕ್ ಥ್ರೆಡ್ ಬರುತ್ತೆ, ಈ ಸಿಲ್ಕ್ ಥ್ರೆಡ್ ಬಲಗೈಗೆ ಕಟ್ಕೊಳ್ಳಿ. ಖಂಡಿತ ಸಕ್ಸಸ್ ಇನ್ನೂ ದ್ವಿಗುಣ ಆಗುತ್ತೆ. ಇಷ್ಟು ಕನ್ಯಾ ರಾಶಿಯವರಿಗೆ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದಿನೇಶ್ ಗುರೂಜಿ ಬಗ್ಗೆ ಎಲ್ಲರೂ ಕೇಳಿರಬಹುದು. ಇಷ್ಟರಲ್ಲಿ ಅವರು ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ. ಹಾಗಾಗಿ ಅವರು ಗ್ಲೋಬಲಿ ಎಲ್ಲಾನು ಹೇಳ್ಕೊಡ್ತಾ ಇದ್ದಾರೆ. ನಕ್ಷತ್ರ ನಾಡಿನಲ್ಲಿ, ಅಸ್ಟ್ರಾಲಜಿನಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನ್ಯೂಮರಾಲಜಿ ಹೇಳ್ಕೊಡ್ತಾ ಇದ್ದಾರೆ, ಪರಾಶರ ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ಮೇನ್ ಥಿಂಗು ಅಡ್ವಾನ್ಸ್ಡ್ ಆಸ್ಟ್ರಾಲಜಿನಲ್ಲಿ ಡೀಪ್ ಸೀಕ್ರೆಟ್ಸ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಎಲ್ಲ ವಿಚಾರಗಳನ್ನು ನಮಗೆ ಇನ್ ಡೆಪ್ತ್ ಪ್ರತಿಯೊಂದು ಹೇಳೋದಕ್ಕೆ, ಅಕ್ಯುರೇಸಿ ಇನ್ನೂ ಜಾಸ್ತಿ ಸಿಗೋದಕ್ಕೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಅಸ್ಟ್ರಾಲಜಿ ಕಲಿಯುವಂಥದ್ದು, ಜ್ಯೋತಿಷ ಅನ್ನೋಂಥದ್ದು ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಸಬ್ಜೆಕ್ಟ್ ಅಂತ ನಾನು ಹೇಳಬೇಕು. ಇದನ್ನ ಈವನ್ ಸ್ಕೂಲ್ಸ್ಗಳಲ್ಲಿ, ಕಾಲೇಜಸಲ್ಲಿ ಅಳವಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಈವನ್ ಗೌರ್ಮೆಂಟ್ ಅವರು ಕೂಡ ಇದನ್ನ ತಿಳ್ಕೊಳ್ಬೇಕಾಗಿದೆ. ಯಾಕೆಂತಂದ್ರೆ ಅಸ್ಟ್ರಾಲಜಿ ಇಸ್ ನಾಟ್ ನಾವು ಇಟ್ಕೊಡ್ತೀವಿ ಅಂತ ಅಲ್ಲ. ಏನು ಅಂತಂದ್ರೆ ಪೂರ್ತಿ ಪರಿಹಾರ ಕೊಟ್ಟರು ಕೂಡ ಅದು ಇಂಡಿಕೇಶನ್ ಅಂತ ಕೊಡುತ್ತೆ ನಮಗೆ, ನಮ್ಮ ಜೀವನದಲ್ಲಿ ನಾವು ಏನ್ ಅಳವಡಿಸ್ಕೊಳ್ಬೇಕು ಮತ್ತೆ ನಾವು ಹೇಗೆ ಅಲರ್ಟ್ ಆಗಿರ್ಬೇಕು, ಮುಂದೆ ನಮ್ಮ ಜೀವನದಲ್ಲಿ ಈ ತರದ್ದು ಬರುತ್ತೆ ಆಗು ಹೋಗುಗಳು ಅಂತ ಅಂದ್ಬಿಟ್ಟು ತಿಳ್ಕೊಂಡು ನಾವು ಜೀವನ ರೂಪಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಡೀಪ್ ಸೀಕ್ರೆಟ್ಸ್ ಅಲ್ಲಂತೂ ಅಡ್ವಾನ್ಸ್ಡ್ ಅಸ್ಟ್ರಾಲಜಿ ಆಗಿದೆ. ನಾನು ಚಿರಋಣಿಯಾಗಿದ್ದೀನಿ ಡಾಕ್ಟರ್ ದಿನೇಶ್ ಗುರೂಜಿ ಅವ್ರಿಗೆ. ಯಾಕೆಂದ್ರೆ ಅವ್ರದ್ದು ಪಾಠಗಳು ನಾವು ಕೇಳ್ಕೋಬೇಕು ಅಂತಂದ್ರೆ ಬಂದು ಅನುಭವಿಸಿದ್ರೇನೆ ಗೊತ್ತಾಗೋದು. ಬಾಯ್ನಲ್ಲಿ ಸುಮ್ಮನೆ ಹೇಳಿದ್ರೆ ದೇರ್ ಆರ್ ನೋ ವರ್ಡ್ಸ್ ಟು ಟೆಲ್ ಅಬೌಟ್ ಡಾಕ್ಟರ್ ದಿನೇಶ್ ಗುರೂಜಿ. ಕಮ್ ಅಂಡ್ ಎಂಜಾಯ್ ಅಂಡ್ ಯೂಸ್ ದ ಆಪರ್ಚುನಿಟಿ ಅಂತ ಹೇಳ್ತೀನಿ. ಸುಮಾರು ವರ್ಷದಿಂದ ಗುರುಜಿರ ಹತ್ರ ನಾನು ಜ್ಯೋತಿಷ್ಯದ ಒಂದು ತರಗತಿಗಳನ್ನು ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಅವ್ರು ಕಳಿಸಿ ಕೊಡ್ತಕ್ಕಂತಹ ಜ್ಯೋತಿಷ್ಯದ ಜೊತೆಗೆ ಅಗ್ನಿಹೋತ್ರ ಆಗಿರ್ಬೋದು, ಆಮೇಲೆ ವಾಸ್ತು ಕ್ಲಾಸ್ ಆಗಿರ್ಬೋದು, PhD ಆಗಿರ್ಬೋದು, ಎಲ್ಲ ಕ್ಲಾಸನ್ನು ಕೂಡ ಮಾಡಿದ್ದೀನಿ. ಇದು ಎಲ್ಲ ಕ್ಲಾಸ್ ಮಾಡೋದಕ್ಕೆ ಒಂದು ರೀಸನ್ ಏನಪ್ಪ ಅಂತಂದರೆ, ದೇವರ ದಯದಿಂದ ಗುರುಜಿಯವರು ಕೂಡ ನಮಗೆ ಸಿಕ್ಕರು. ಅವರ ಒಂದು ಆಶೀರ್ವಾದದಿಂದ ಸುಮಾರು ಈಗ 7 ವರ್ಷ ಅವಧಿ ಆಯಿತು, ಕಂಪ್ಲೀಟ್ ಆಗಿದೆ. ಜ್ಯೋತಿಷ್ಯ ಕಲಿತು ಅದರದ್ದು ಅನುಭವ ತಗೊಂಡು ಸಾವಿರಾರು ಜನರಿಗೆ ಈಗ ಬರ್ತಕ್ಕಂಥ ನಮ್ಮ ಕನ್ಸಲ್ಟೆನ್ಸಿ ಒಂದು ವಾಸ್ತು ರಿಲೇಟೆಡ್ ಆಗಿರ್ಬೋದು, ಜ್ಯೋತಿಷ್ಯ ರಿಲೇಟೆಡ್ ಆಗಿರ್ಬೋದು, ಅವ್ರಿಗೆ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹೇಳಿದ್ದೀವಿ. ಅದಕ್ಕೆ ನಾವು ಅದರಲ್ಲಿ ನಮ್ಮದೇನು ಏನು ದೊಡ್ಡ ಸಾಧನೆ ಅಂತ ಏನಲ್ಲ, ಎಷ್ಟೋ ಒಂದು ಎಲ್ಲ ಹೇಳಿದ್ದು ಒಂದು 99% ಎಲ್ಲ ಪ್ರಿಡಿಕ್ಷನ್ ಕೂಡ ಅಕ್ಯುರೇಸ್ ಆಗಿ ಬಂದಿದೆ. ಅದಕ್ಕೆ ಒಂದು ಕಾರಣಭೂತರ ಆಗಿರ್ತಕ್ಕಂಥವ್ರು ಅಂತಂದರೆ ದಿನೇಶ್ ಗುರೂಜಿ ಅವರು ಅಂತ ಹೇಳ್ತೇನೆ. ಯಾಕಂದರೆ ಅವ್ರು ಇಲ್ದಿದ್ದಿದ್ರೆ ಈ ಒಂದು ಸಾಧನೆ ನಮಗೆ ಖಂಡಿತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನು ನಾವು ಸಿರಿಗನ್ನಡಂ ಗೆಲ್ಲಿ ಗಲ್ಲಿಗೆ ಅಂತಂತ ಏನು ಹೇಳ್ತೀವಿ, ನಕ್ಷತ್ರ ನಾಡಿ ಗಲ್ಲಿ ಗಲ್ಲಿಗೆ ಅಂತಂತ ಹೇಳಿಕೆ ಇಷ್ಟಪಡ್ತೀನಿ. ನಾನು ನಕ್ಷತ್ರ ನಾಡಿ ಸ್ಟೂಡೆಂಟ್ಸು, 66th ಬ್ಯಾಚು. ಎಲ್ಲ ಹೈಯರ್ ಕ್ಲಾಸು, ಜೂನಿಯರ್ ಕ್ಲಾಸು ಮುಗಿಸಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಕ್ಲಾಸು. ಇದನ್ನು ಮಾಡಿದವ್ರಿಗೆಲ್ಲ ನಮ್ದು ನಾವು ನೋಡಿಕೊಂಡು ನಾವು ಮುಂದೆ ಅದರ ಬಗ್ಗೆ ಮಕ್ಕಳಿಗೆ ಮನೆಯಲ್ಲಿ ಎಲ್ಲರ ಬಗ್ಗೆನೂ ನಾವು ನೋಡ್ಕೊಂಡು ಹೋಗ್ಬೋದು. ಡೀಪ್ ಸೀಕ್ರೆಟ್ ಅನ್ನೋದು ನಮ್ಗೆ ಅದ್ಭುತವಾದ ಒಂದು ಕೊಡುಗೆ.
ಗಗನ